ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ರೆಸಿಪಿ ತುಂಬಾನೇ ಟೇಸ್ಟಿ ಆಗಿರುವಂತಹ ನಾಟಿ ಕೋಳಿ ಬಿರಿಯಾನಿ ಹೇಗೆ ಮಾಡೋದಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಒಂದು ಕೋಳಿ 1.5 kg ಏನೋ ಬಂದಿತ್ತು, ಸಾರಿ 1/4 kg, ಅದರಲ್ಲಿ ಅರ್ಧ kg ಮಾತ್ರ ಬಿರಿಯಾನಿ ಮಾಡ್ತಾ ಇದ್ದೀನಿ, ಅರ್ಧ kg ಕರಿ ಮಾಡ್ತಾ ಇದ್ದೀನಿ. ಸೊ ಬನ್ನಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ನೋಡೋಣ. ಅರ್ಧ ಇಡೀ ಪುದೀನ, ಅರ್ಧ ಇಡೀ ಕೊತ್ತಂಬರಿ, ಖಾರಕ್ಕೆ ತಕ್ಕಷ್ಟು ಮೆಣಸಿನಕಾಯಿ, ಚಕ್ಕೆ, ಲವಂಗ, ಸೋಂಪು ಮತ್ತೆ ಏಲಕ್ಕಿನ ತಗೊಂಡಿದ್ದೀನಿ. ಒಂದು ಫುಲ್ ಗೆಡ್ಡೆ ಬೆಳ್ಳುಳ್ಳಿ ಆ್ಯಂಡ್ ಅರ್ಧ ಈರುಳ್ಳಿ, ಸ್ವಲ್ಪ ಶುಂಠಿನ ತಗೊಂಡಿದ್ದೀನಿ. ಇದೆಲ್ಲ ನಾವು ರುಬ್ಕೊಳ್ಳೋಕ್ಕೆ ಯೂಸ್ ಮಾಡಿದಂಥ ಪದಾರ್ಥಗಳು. ನೆಕ್ಸ್ಟ್ ಒಗ್ಗರಣೆಗೆ ಬೇಕಾಗಿರುವಂಥದ್ದು 2 ಮೀಡಿಯಮ್ ಸೈಜನ್ನು ಈ ಥರ ಈರುಳ್ಳಿನ ಕಟ್ ಮಾಡಿದ್ದೀನಿ ಸ್ಲೈಸಸ್ ಆಗಿ, ಆ್ಯಂಡ್ 1 ಮೀಡಿಯಮ್ ಸೈಜ್ ಟೊಮ್ಯಾಟೊನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲ ಥರ ಪಲಾವ್ ಐಟಮ್, ಚಕ್ಕೆ, ಲವಂಗ, ಕಸೂರಿ ಮೇಥಿ, ಬೇ ಲೀಫು, ಜಾಕಾಯಿ, ಮರಾಠಿ ಮೊಗ್ಗು ಎಲ್ಲ ಒಂದೊಂದು ತಗೊಂಡಿದ್ದೀನಿ, ಯಾಕಂದ್ರೆ ರುಬ್ಬಕ್ಕೂ ಹಾಕಿರ್ತೀವಲ್ಲ ಅದಕ್ಕೆ. ಮೊದಲು ನಾವು ನಾಟಿ ಕೋಳಿ ಏನಿದೆಯೋ ಅದನ್ನ ಚೆನ್ನಾಗಿ ಬೇಯಿಸ್ಕೋಬೇಕು, ಡೈರೆಕ್ಟ್ ಬಿರಿಯಾನಿಗೆ ಹಾಕಕ್ಕಾಗಲ್ಲ. ಸೊ ಹಾಗಾಗಿ ನಾನು ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ, ಚಿಕ್ಕ ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಇದು ಕುಕ್ಕರ್ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಸಾಕು, ಯಾಕೆ ಅಂದರೆ ನಮಗೆ ನಾಟಿ ಕೋಳಿಯಲ್ಲೇ ಚೆನ್ನಾಗಿ ಆಯಿಲ್ ಬಿಡೋದ್ರಿಂದ ನಾನು 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಎಣ್ಣೆಗೆ ಹೆಚ್ಚಿಟ್ಕೊಂಡಿದ್ವಲ್ಲ ಅದೇ ಈರುಳ್ಳಿಯಲ್ಲಿ ಸ್ವಲ್ಪ ಈರುಳ್ಳಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದೇನು ತುಂಬ ರೋಸ್ಟ್ ಆಗೋ ಅವಶ್ಯಕತೆ ಇಲ್ಲ, ಜಸ್ಟ್ ಟ್ರಾನ್ಸ್ಪರೆಂಟ್ ಆಗೋವರೆಗೂ ನೀವು ಇದನ್ನು ಬಾಡಿಸ್ಕೋಬೇಕಾಗತ್ತೆ. ಈರುಳ್ಳಿ ಇವಾಗ ಟ್ರಾನ್ಸ್ಪರೆಂಟ್ ಆಗಿದೆ. ಇವಾಗ ನಾನು ಅರ್ಧ kg ನಾಟಿ ಕೋಳಿ ಏನು ತಗೊಂಡಿದ್ದೀನಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಆ್ಯಂಡ್ ಈ ನಾಟಿ ಕೋಳಿ ನೋಡ್ತಾ ಇರ್ಬೋದು, ಸ್ವಲ್ಪ ಲೈಕ್ ನಿಮಗೆ ಅರಿಶಿನ ಎಲ್ಲ ಉಜ್ಜಿ ಬರ್ನಿಂಗ್ ಮಾಡಿ ಕೊಡ್ತಾರೆ, ಸ್ಕಿನ್ ಔಟ್ ಮಾಡಲ್ಲ, ಆವಾಗಲೇ ಟೇಸ್ಟಿಯಾಗಿ ಬರೋದು. ನಾಟಿ ಕೋಳಿ ಬಿರಿಯಾನಿ ಮಾಡಬೇಕಂದ್ರೆ ನೀವು ಯಾವುದೇ ಕಾರಣಕ್ಕೂ ಸ್ಕಿನ್ ಔಟ್ ಮಾಡಿಸ್ಬೇಡಿ, ಅದ್ರ ಟೇಸ್ಟ್ ಹೋಗ್ಬಿಡುತ್ತೆ. ವಿತ್ ಸ್ಕಿನ್ನು ಬರ್ನಿಂಗ್ ಮಾಡಿ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಅದಕ್ಕೆ ಈಗ ಬಿರಿಯಾನಿಗೂ ನಾವು ಉಪ್ಪು ಹಾಕ್ಕೊತೀವಿ, ಅದಕ್ಕಿಂತ ಮುಂಚೆ ಇದಕ್ಕೆ ಸ್ವಲ್ಪ ಕೋಳಿಗೆ ಉಪ್ಪು ಖಾರ ಹಿಡಿಯೋ ಥರ ನಾನಿಲ್ಲಿ ಉಪ್ಪು ಮತ್ತು ಅರಿಶಿನ ಯೂಸ್ ಮಾಡ್ಕೋತಾ ಇದ್ದೀನಿ. ಬೇಕಂದರೆ ನೀವು ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಮೆಣಸಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಚಿಲ್ಲಿ ಪೌಡರ್ನ ಯೂಸ್ ಮಾಡ್ತಿಲ್ಲ. ಜಸ್ಟ್ ಈ ಥರ ಒಂದ್ಸಲ ಮಿಕ್ಸ್ ಮಾಡಿ ಅದರಲ್ಲಿ ಒಂಚೂರು ನೀರು ಬಿಡೋವರೆಗೂ ವೆಯ್ಟ್ ಮಾಡಬೇಕಾಗತ್ತೆ. ಇವಾಗ ನೋಡ್ತಿರ್ಬೋದು ಚಿಕನಲ್ಲಿ ಫುಲ್ ನೀರು ಮತ್ತು ಆಯಿಲ್ ಎಲ್ಲ ಸಪ್ರೇಟ್ ಆಗಿದೆ. ಈ ಹಂತದಲ್ಲಿ ಇದೇ ಕಪ್ಪಲ್ಲಿ ನಾನು 2 ಕಪ್ ಅಕ್ಕಿ ಹಾಕ್ಕೊಳ್ತಾ ಇರೋದ್ರಿಂದ ನನಗೆ ಸ್ವಲ್ಪ ಉದುರಾಗಿ ಬೇಕಾಗಿರೋದ್ರಿಂದ ನಾನು ಜಸ್ಟ್ 3 ಕಪ್ ನೀರನ್ನು ಹಾಕ್ಕೊತೀನಿ ಅಷ್ಟೇ. ಸೊ 3 ಕಪ್ನ ನೀರು ಸೇರಿಸ್ಕೊಂಡ್ರೆ ನಮಗೆ ರೈಸ್ ಅನ್ನೋದು ಸ್ವಲ್ಪ ಉದುರಾಗುತ್ತೆ. ನಿಮಗೆ ಸ್ವಲ್ಪ ಸಾಫ್ಟಾಗಿ ಮೆತ್ತಗೆ ಬೇಕಂದ್ರೆ 4 ಕಪ್ ನಾಟಿ ಕೋಳಿ ಆಗಿರೋದ್ರಿಂದ ನಾವು ಬಿರಿಯಾನಿಯಲ್ಲಿ ಬೇಯಿಸೋಕ್ಕಾಗಲ್ಲ. ಸೊ ಈ ಥರನೇ ಬೇಯಿಸ್ಕೋಬೇಕಾಗುತ್ತೆ. ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮಿನಿಮಮ್ 8 ವಿಷಲ್ನ ನಾವು ಇದು ಬಿಟ್ಟಾಗಲೇ ಮಾತ್ರನೇ ಚಿಕನ್ ಚೆನ್ನಾಗಿ ಕುಕ್ ಆಗಿರುತ್ತೆ ಆ್ಯಂಡ್ ಬಿರಿಯಾನಿಯಲ್ಲಿ ಕೂಡ ಪೀಸಸ್ ತುಂಬಾ ಸಾಫ್ಟಾಗಿ ಇರುತ್ತೆ. ಸೊ 8 ವಿಷಲ್ಸ್ನ ಇದನ್ನು ಕೂಗಿಸ್ಕೊಳ್ಳೋಣ. ರುಬ್ಬೋದಕ್ಕೆ ನಾನೊಂದು ಮಿಕ್ಸಿ ಜಾರಕ್ಕೆ ನಾನು ಏನು ತೋರಿಸಿದ್ನಲ್ಲ ಆ ಐಟಮ್ಸ್ನೆಲ್ಲ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಅದಾದಮೇಲೆ ಚಕ್ಕೆ, ಲವಂಗ, ಸೋಂಪು ಮತ್ತು ಏಲಕ್ಕಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಈರುಳ್ಳಿ ಸಹ ತೋರಿಸಿದ್ನಲ್ಲ ಒಂದು ಅರ್ಧ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಇದನ್ನೆಲ್ಲ ಹಾಕಿ ಸಣ್ಣಕ್ಕೆ ನಾವು ರುಬ್ಕೊಂಬರೋಣ. ಇವಾಗ ಒಂದು ಕುಕ್ಕರ್ನ ಬಿಸಿ ಮಾಡೋಕ್ಕಿಟ್ಟು ನಾನು ಆವಾಗಲೇ ಕೂಡ ಆಯಿಲ್ನ ಯೂಸ್ ಮಾಡಿದ್ದೆ. ಇವಾಗನೂ ಅಷ್ಟೇ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ನಾವು ಚಿಕನ್ನ ಬೇಯಿಸ್ಕೊಳ್ಳೋಕೆ 1 ಟೇಬಲ್ ಸ್ಪೂನ್ ಆಯಿಲ್ ಯೂಸ್ ಮಾಡಿದ್ವಿ ಆ್ಯಂಡ್ ಇವಾಗ ಬಿರಿಯಾನಿಗೆ 1 ಟೇಬಲ್ ಸ್ಪೂನ್ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾವು ಎಣ್ಣೆಯಲ್ಲಿ ನಾನು ಏನು ತೋರಿಸಿದ್ನೋ ಅದೆಲ್ಲ ಅದಕ್ಕೆ ಹಾಕ್ಕೋತಾ ಇದ್ದೀನಿ. ಪಲಾವ್ ಐಟಮ್, ಬಿರಿಯಾನಿ ಐಟಮ್ ಮತ್ತು ಆನಿಯನ್ಸ್ನ ಸ್ಲೈಸಸ್ ಆಗಿ ಕಟ್ ಮಾಡಿದ್ವಲ್ಲ ಇದನ್ನಷ್ಟು ಹಾಕ್ಕೊಂಡು ಚೆನ್ನಾಗಿ ಆನಿಯನ್ಸ್ನ ಫ್ರೈ ಮಾಡ್ಕೋಬೇಕಾಗುತ್ತೆ. ಈಗ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗಿದೆ. ಸೊ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಪುದೀನ, ಕೊತ್ತಂಬರಿ, ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಚಕ್ಕೆ, ಲವಂಗ, ಏಲಕ್ಕಿ, ಸೋಂಪು ಇದನ್ನೆಲ್ಲ ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಈ ಥರ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಇದನ್ನು ಬಾಡಿಸ್ಕೋಬೇಕಾಗುತ್ತೆ. ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ 1 ಮೀಡಿಯಮ್ ಸೈಜ್ ಟೊಮ್ಯಾಟೊ ನಾನು ಏನು ಸ್ಲೈಸಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಒಂದ್ಸಲ ಟೊಮ್ಯಾಟೊನ ಈ ಮಸಾಲೆ ಜೊತೆ ಸ್ವಲ್ಪ ಒಂದ್ಸಲ ಮಿಕ್ಸ್ ಕೊಟ್ಟು ಒಂದು ತಟ್ಟೆನ ಮುಚ್ಚಿ ಒಂದು 5 ನಿಮಿಷ ಬಿಡಬೇಕಾಗತ್ತೆ. 5 ನಿಮಿಷ ಆದಮೇಲೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ, ಮಸಾಲೆ ಎಲ್ಲ ನೀಟಾಗಿ ಕುಕ್ ಆಗಿದೆ, ಅಂದರೆ ಅದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಿದೆ.
ಇದಕ್ಕೆ ನಾವು 8 ವಿಷಲ್ ಏನು ಚಿಕನ್ನ ಕೂಗಿಸ್ಕೊಂಡಿದ್ವಲ್ಲ ಅದನ್ನ ಸೇರಿಸ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಚಿಕನು ಅಷ್ಟೇ ತುಂಬಾನೇ ಚೆನ್ನಾಗಿ ಕುಕ್ ಆಗಿತ್ತು. ಸೊ ಡೈರೆಕ್ಟ್ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಇವಾಗ ಒಳ್ಳೆ ತರ ಮಿಕ್ಸ್ ಮಾಡ್ಕೊಳ್ಳಿ. ಈ ಹಂತದಲ್ಲಿ ನೀವು ಇದರಲ್ಲಿ ಉಪ್ಪು ಖಾರ ಏನಾದ್ರು ಕಡಿಮೆ ಆಗಿದ್ರೆ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ನೀವು ಸೇರಿಸ್ಕೋಬಹುದು. ನನಗೆ ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು, ಅದಕ್ಕೆ ಮತ್ತೆ ಒಂದು 4 ಕಲ್ಲು ಉಪ್ಪನ್ನ ಹಾಕೊಂಡು ಸೇರಿಸ್ಕೊಂಡಿದ್ದೀನಿ. ಸೊ ಇವಾಗ ನಮಗೆ ಇದು ಲೈಟ್ ಆಗಿ ಒಂಚೂರು ಕುದಿ ಬರಬೇಕು. ಅದಾದ್ಮೇಲೆ ನಾವು ರೈಸ್ನ ಸೇರಿಸ್ಕೋಬೇಕಾಗುತ್ತೆ. ಅಂಡ್ ನೋಡ್ತಿರ್ಬೋದು ಇವಾಗ ನೀರೆಲ್ಲ ಚೆನ್ನಾಗಿ ಕುದಿ ಬರ್ತಾ ಇದೆ. ಸೊ ಈ ಹಂತದಲ್ಲೇ ನಾವು ರೈಸ್ನ ಆಡ್ ಮಾಡಬೇಕು. ಫಸ್ಟಿಗೆ ರೈಸ್ ಆಡ್ ಮಾಡಿಬಿಟ್ರೆ ಅದು ಅನ್ನ ಒಂಥರ ಚೆನ್ನಾಗಾಗಲ್ಲ. ನಾನಿಲ್ಲಿ ಒಂದು 20 ಮಿನಿಟ್ಸ್ ನಾರ್ಮಲ್ ಸೋನಾ ಮಸೂರಿ ರೈಸ್ನೇ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ. ಆ ರೈಸ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. 2 ಕಪ್ ರೈಸ್ ತಗೊಂಡಿದ್ದೀನಿ ಆ್ಯಂಡ್ 3 ಕಪ್ ನೀರನ್ನ ಚಿಕನ್ಗೆ ನಾನು ಬೇಯಿಸೋವಾಗ ಹಾಕ್ಕೊಂಡಿದ್ದೆ. ಸೊ ಅಷ್ಟೇ, ನಾನು ಬೇರೆ ಏನು ಯೂಸ್ ಮಾಡ್ತಾ ಇಲ್ಲ. ನೀವು ಇದಕ್ಕೆ ಬೇಕಾದರೆ ಜೀರಾ ಸಾಂಬಾರ್ ರೈಸ್ ಆದರೂ ಯೂಸ್ ಮಾಡ್ಕೋಬೋದು ಆ್ಯಂಡ್ ಬಾಸ್ಮತಿ ರೈಸ್ ಬೇಕಾದರೂ ಯೂಸ್ ಮಾಡ್ಕೋಬೋದು. ನಾನಿವತ್ತು ನಾರ್ಮಲ್ ರೈಸೇ ಯೂಸ್ ಮಾಡಿದ್ದೀನಿ. ಸೊ ನಾರ್ಮಲ್ ರೈಸಲ್ಲೂ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ರೈಸ್ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಅರ್ಧ ಹೋಳಾಗುವಷ್ಟು ನಿಂಬೆ ರಸನ ಸೇರಿಸ್ಕೊತಾ ಇದ್ದೀನಿ. ನಿಂಬೆ ರಸ ಹಾಕೋದ್ರಿಂದ ರೈಸ್ ತುಂಬಾನೇ ಉದುರಾಗಿ ಸಾಫ್ಟ್ ಆಗಿ ಚೆನ್ನಾಗಾಗುತ್ತೆ. ಸೊ ನಿಂಬೆ ರಸ ಹಾಕಿ ಈ ತರ ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಕಲರ್ ಚೇಂಜ್ ಆಗಿದೆ. ನಾವು ಯಾವುದೇ ತರ ಆರ್ಟಿಫಿಷಿಯಲ್ ಕಲರ್ಸ್ ಯೂಸ್ ಮಾಡಿಲ್ಲ. ನ್ಯಾಚುರಲ್ ಆಗಿ ಗ್ರೀನ್ ಕಲರ್ ತುಂಬಾನೇ ಚೆನ್ನಾಗಿ ಆಗ್ತಾ ಇದೆ. ಅಂಡ್ ಬಿರಿಯಾನಿ ಕೂಡ ತುಂಬಾನೇ ಟೇಸ್ಟಿಯಾಗಿ ಬಂದಿತ್ತು. ನೋಡ್ತಿರ್ಬೋದು ಇವಾಗ ಅಕ್ಕಿನ ಈ ತರ ಕುದಿಯಕ್ಕೆ ಬಿಟ್ಟಿದ್ದೀನಿ. ಅಂದ್ರೆ ಇವಾಗ ನಾನು ದಮ್ ಕಟ್ತೀನಿ. ಸೊ ಹಾಗಾಗಿ ಕುಕ್ಕರ್ ವಿಷಲ್ನ ನಾನು ಬಿಡಲ್ಲ. 10 ನಿಮಿಷ ನಾವು ಇದನ್ನ ಹೈ ಫ್ಲೇಮ್ ಅಲ್ಲಿ ಬೇಯಿಸ್ಕೋಬೇಕಾಗತ್ತೆ ರೈಸನ್ನ ಒಂದು ತಟ್ಟೆ ಮುಚ್ಚಿ. ಸೊ ಇವಾಗ ನೋಡ್ತಿರ್ಬೋದು 10 ನಿಮಿಷ ನಾನು ಹೈ ಫ್ಲೇಮ್ ಅಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡಿದ್ದೆ. ಸೊ ಇವಾಗ ನೀರೆಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಅಂದ್ರೆ ನಮ್ಗೆ ಒಂದು 70% ಅಲ್ಲ, ಒಂದು 80% ರೈಸ್ ಕುಕ್ ಆಗಿದೆ. ಇವಾಗ ಇದನ್ನ ದಮ್ ಕಟ್ಟೋಣ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ವಿಷಲ್ನ ನಾನು ಹಾಕ್ತಾ ಇಲ್ಲ. ಇದನ್ನ 70% ರೈಸ್ ಕುಕ್ ಆಗಿರೋದ್ರಿಂದ ಇದನ್ನ ನಾವು ದಮ್ ಕಟ್ತಾ ಇದೀವಿ. ಇದ್ರ ಮೇಲೆ ನಾನು ಇವಾಗ ಸ್ವಲ್ಪ ತುಪ್ಪನ ಹಾಕ್ಕೊಂತಾ ಇದೀನಿ. ತುಪ್ಪ ಈ ಹಂತದಲ್ಲೇ ಹಾಕ್ಕೊಡಿ. ದಮ್ ಕಟ್ಟೋವಾಗ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಚಿಕನ್ ಬಿರಿಯಾನಿ ಅನ್ನೋದು. ನಾನಿಲ್ಲಿ ಒಂದು ವೆಟ್ ಕಾಟನ್ ಬಟ್ಟೆ ನನ್ನ ಹತ್ರ ಇತ್ತು. ಅದನ್ನ ವೆಟ್ ಮಾಡಿ ಅಂದ್ರೆ ನೀರಲ್ಲಿ ಸ್ವಲ್ಪ ನೆನೆಸಿ ಹಿಂಡಿ ಅದನ್ನ ಇದ್ರ ಮೇಲೆ ಪಾತ್ರೆ ಮೇಲೆ ಹಾಕಿ ಒಂದು ತಟ್ಟೆನ ಮುಚ್ಚಿ ಇದ್ರ ಮೇಲೆ ನೀವು ಭಾರವಾಗಿರುವಂತ ಯಾವ್ದಾದ್ರು ವಸ್ತುನ ಇಡ್ಬೇಕಾಗತ್ತೆ. ನಾನಿವತ್ತು ನಮ್ಮ ಮನೆಯಲ್ಲಿ ಚಿಕ್ಕದು ಇದನ್ನ ಶುಂಠಿ ಬೆಳ್ಳುಳ್ಳಿ ಎಲ್ಲ ಚಚ್ತೀವಲ್ಲ ಅದನ್ನ ಇಟ್ಕೊಂತಾ ಇದೀನಿ. ಇದನ್ನ ನೀವು ಫುಲ್ ಫ್ಲೇಮ್ನ ಲೋ ಮಾಡ್ಬಿಡಿ. ಫುಲ್ ಲೋ ಫ್ಲೇಮ್ ಅಲ್ಲಿ ನೀವು 20 ಮಿನಿಟ್ಸ್ ಮಾಡಿ ಒಂದು 5 ನಿಮಿಷ ನೀವು ಗ್ಯಾಸ್ನ ಆಫ್ ಮಾಡಿ ಬಿಟ್ಬಿಟ್ಟು ಓಪನ್ ಮಾಡಿದ್ರೆ ಸಖತ್ ಟೇಸ್ಟಿ ಆಗಿರುವಂತ ನಾಟಿ ಕೋಳಿ ಬಿರಿಯಾನಿ ರೆಡಿ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್. ನಾವು ಯಾವುದೇ ರೀತಿ ಆರ್ಟಿಫಿಷಿಯಲ್ ಕಲರ್ಸ್ ಇಲ್ಲಿ ಯೂಸ್ ಮಾಡಿಲ್ಲ. ಈ ನಾಟಿ ಕೋಳಿ ಬಿರಿಯಾನಿ ನೀವು ಒಂದ್ಸಲ ತಿಂದ್ರೆ ಪದೇ ಪದೇನೆ ಮಾಡ್ತಾ ಇರ್ತೀರಾ. ನಮ್ಮ ಮನೇಲಂತೂ ಇದು ಎಲ್ರಿಗೂ ಇಷ್ಟ ಆಯ್ತು ಅಂಡ್ ನೀವು ಕೂಡ ಟ್ರೈ ಮಾಡಿ ಡೆಫಿನೆಟ್ಲಿ. ನೀವು ಎಲ್ಲೋ ಬೇರೆ ಕಡೆ ದೊಡ್ಡ ರೆಸ್ಟೋರೆಂಟ್ ಅಲ್ಲೇ ತಿಂತಾ ಇದ್ದೀರಾ ಅನ್ನೋ ಫೀಲ್ ನಿಮ್ಗಾಗುತ್ತೆ. ಅಷ್ಟು ರುಚಿಯಾಗಿ ಬಂದಿತ್ತು. ಡೆಫಿನೆಟ್ಲಿ ಟ್ರೈ ಮಾಡಿ. ಅಂಡ್ ರೈಸ್ ಕೂಡ ನೋಡ್ತಾ ಇರ್ಬೋದು ಎಷ್ಟು ಹುಡಿಯಾಗಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ಅಂಡ್ ನಾಟಿ ಕೋಳಿನೂ ಅಷ್ಟೇ ಚೆನ್ನಾಗಿ ಬೆಂದಿದೆ. ಅಂಡ್ ಬಿಸಿ ಬಿಸಿಯಾಗಿ ಇದನ್ನ ನೀವು ಸರ್ವ್ ಮಾಡ್ಕೊಂಡ್ರೆ ಮೊಸರು ಬಜ್ಜಿ ಜೊತೆನಾದ್ರೂ ತಿನ್ಬೋದು. ನಾನಿವತ್ತು ಚಿಕನ್ ಗ್ರೇವಿ ಮಾಡಿದ್ದೀನಿ ಸಪ್ರೇಟ್ ಆಗಿ, ಅಂದ್ರೆ ನಾಟಿ ಕೋಳಿ ಗ್ರೇವಿ. ಅದ್ರ ಜೊತೆ ತಿಂತಾ ಇರೋದ್ರಿಂದ ನಾನು ಯಾವುದೇ ರೀತಿ ಗ್ರೇವಿ ಹಾಕೊಂಡಿಲ್ಲ. ಚಿಕನ್ ಬಿರಿಯಾನಿ ಮಾತ್ರ ತುಂಬಾನೇ ಅದ್ಭುತವಾಗಿ ಬಂದಿತ್ತು. ನಿಮ್ಗೇನಾದ್ರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.